ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಭಾಳ ರಿಕ್ವೆಸ್ಟೆಡ್ ವಿಡಿಯೋ ಇತ್ತು ಸರ್, ನಮಗೆ 5th ಕ್ವಶನ್ ಪೇಪರ್ಸ್ ಎಲ್ಲ ಕೊಡಿ ಅಂತ. 5ನೇ ತರಗತಿಯ ಗಣಿತದ SA2 ಪರೀಕ್ಷಾ ಪ್ರಶ್ನೆ ಪತ್ರಿಕೆ ವಿಡಿಯೋನ ಕೊಡ್ತಾ ಇದ್ದೀನಿ. ನಮ್ಮಲ್ಲಿ ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ 1ರಿಂದ 8ನೇ ತರಗತಿ. ಯಾರಿಗೆ PDF ಬೇಕು ಅನ್ನೋರು ಪರ್ಚೇಸ್ ಮಾಡಬೇಕು. 9964050759ಗೆ ಈ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅವುಗಳನ್ನು ಪರ್ಚೇಸ್ ಮಾಡ್ಬೋದು. ಕನ್ನಡ ಮೀಡಿಯಮಲ್ಲಿ ಅವೈಲೇಬಲ್ ಮಾಡ್ತಾರೆ. ಬ್ಲೂ ಪ್ರಿಂಟ್ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸ್ಗಳನ್ನೇ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಕೂಡ ಹಾಕಿದ್ದೆ. ಟೋಟಲಿ 4 ಸಬ್ಜೆಕ್ಟ್ಗಳ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಸಿಗ್ತವೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಜ್ಞಾನಕ್ಕೆ 50%, ಇಟ್ ಮೀನ್ಸ್ 20 ಅಂಕ, ತಿಳುವಳಿಕೆಗೆ 13 ಅಂಕ, ಅನ್ವಯಕ್ಕೆ 4 ಅಂಕ, ಕೌಶಲ್ಯಕ್ಕೆ 3 ಅಂಕ, ಒಟ್ಟಾರೆ 40 ಅಂಕ. 29 ಪ್ರಶ್ನೆಗಳನ್ನು ಬಳಕೆಯನ್ನು ಮಾಡಿತ್ತು. ಪ್ರಶ್ನೆ ವಿಧೇ ಇದ್ದಾವೆ. ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 20 ಅಂಕ 20 ಪ್ರಶ್ನೆ, ಕಿರು ಉತ್ತರ 7 ಪ್ರಶ್ನೆ 14 ಅಂಕ, ದೀರ್ಘ ಉತ್ತರ 2 ಪ್ರಶ್ನೆ 6 ಅಂಕ. ಟೋಟಲಿ 29 ಪ್ರಶ್ನೆ 40 ಅಂಕ. ಕಠಿಣತೆ ಮಟ್ಟ ಸುಲಭ 20 ಅಂಕ ಇದ್ದಾವೆ, ಸಾಧಾರಣ 14 ಅಂಕ ಇದ್ದಾವೆ, ಕಠಿಣ 6 ಅಂಕ ಇದ್ದಾವೆ, ಒಟ್ಟಾರೆ 40 ಅಂಕ. ಇಷ್ಟು 60% ಸಿಲೆಬಸ್ ಮೇಲೆ ಪ್ರಶ್ನೆ ಪತ್ರಿಕೆಯನ್ನು ಪ್ರಿಪೇರ್ ಮಾಡಿರೋದು. 60ರಷ್ಟು ಸಿಲೆಬಸ್ಸನ್ನು ತೆಗೆದುಕೊಂಡಿದ್ದೀವಿ. ಸುತ್ತಳತೆ ಮತ್ತು ವಿಸ್ತೀರ್ಣ 3 ಪ್ರಶ್ನೆ 4 ಅಂಕ, ಅಂಕಿಅಂಶಗಳು 2 ಪ್ರಶ್ನೆ 4 ಅಂಕ, ಗುಣಾಕಾರ 2 ಪ್ರಶ್ನೆ 3 ಅಂಕ, ಭಾಗಾಕಾರ 2 ಪ್ರಶ್ನೆ 3 ಅಂಕ, ಮಾನಸಿಕ ಗಣಿತ 3 ಪ್ರಶ್ನೆ 4 ಅಂಕ, ದಶಮಾಂಶ ಮತ್ತು ಭಿನ್ನರಾಶಿಗಳು 2 ಪ್ರಶ್ನೆ 2 ಅಂಕ, ಹಣ 3 ಪ್ರಶ್ನೆ 4 ಅಂಕ, ತೂಕ ಮತ್ತು ಗಾತ್ರ 3 ಪ್ರಶ್ನೆ 4 ಅಂಕ, ಕಾಲ 3 ಪ್ರಶ್ನೆ 3 ಅಂಕ, ಸಮಮಿತಿ ಆಕೃತಿಗಳು 1 ಪ್ರಶ್ನೆ 2 ಅಂಕ, 3 ಆಯಾಮದ ಆಕೃತಿಗಳು 3 ಪ್ರಶ್ನೆ 3 ಅಂಕ, ವಿನ್ಯಾಸಗಳು 2 ಪ್ರಶ್ನೆ 4 ಅಂಕ. 29 ಪ್ರಶ್ನೆ 40 ಅಂಕವನ್ನು ವೇಟೇಜನ್ನು ಇತ್ತು. ಇದು ಕ್ವಶನ್ ಪೇಪರ್ ಇತ್ತು. ಡೈರೆಕ್ಟಾಗಿ ಕೀ ಆನ್ಸರ್ ಪೇಜ್ಗೆ ಕರ್ಕೊಂಡು ಬರ್ತೀನಿ. ಮಾದರಿ ಉತ್ತರಗಳು. ಪ್ರಶ್ನೆ 1, 10 ಮಲ್ಟಿಪಲ್ ಚಾಯ್ಸ್ ಬಳಕೆ ಮಾಡಿದ್ದೀವಿ. ಪ್ರತಿಯೊಂದಕ್ಕೆ 1 ಅಂಕ. 10 ಪ್ರಶ್ನೆ 10 ಅಂಕ. ಆಯತದಲ್ಲಿರುವ ಅಭಿಮುಖ ಬಾಹುಗಳ ಸಂಖ್ಯೆ ಅಂತ ಕೇಳಿದ್ದು A2, B3, C1, D4. ಆಪ್ಷನ್ ಈಸ್ A2 ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಸೆಕೆಂಡ್ ಒನ್, ಸಂಗ್ರಹಿಸಿದ ಮಾಹಿತಿಯನ್ನು ಚಿತ್ರಗಳ ರೂಪದಲ್ಲಿ ಪ್ರತಿನಿಧಿಸೋದಕ್ಕೆ ಏನಂತ ಕರೀತಾರೆ? ಚಿತ್ರ, ಆ ನಕ್ಷೆ, ಈ ಚಿತ್ರನಕ್ಷೆ, ಈ ಚೌಕನಕ್ಷೆ. ಆಪ್ಷನ್ ಈ ಚಿತ್ರನಕ್ಷೆ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 3, 13 ಗುಣಿಸು ಡ್ಯಾಶ್ ಆದಾಗ 117 ಮೊತ್ತ ಬರ್ತದೆ. ಹಾಗಾದರೆ ಯಾವ ಅಂಕಿ ಸರಿ ಇದೆ? ಓಕೆನಾ? ಆಪ್ಷನ್ 13 ಮೂರ್ಲ 117 ಆಗುತ್ತಲ್ಲ, ಅದು ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇನ್ನು 4ನೇ ಪ್ರಶ್ನೆ, ಬುಟ್ಟಿಯಲ್ಲಿ 5791 ಹಣ್ಣುಗಳಿದ್ದಾವೆ. 1000ದ ಸ್ಥಾನಕ್ಕೆ ಸಮೀಪಕ್ಕೆ ಅಂದಾಜು ಮಾಡಿ ಅಂತ ಕೇಳಿದ್ದಾರೆ. 5 ಇದೆ, ಅದ್ರ ಮುಂದೆ 1007 ಇದೆ. ನೋಡಿದರೆ ಏನಾಗಬೇಕು ಅಂದ್ರೆ 6000 ಅದು ಅಂದಾಜು ಆಗಬೇಕು. ಪ್ರಶ್ನೆ 5, 1 ಗಂಟೆಗೆ ಎಷ್ಟು ನಿಮಿಷಗಳು ಅಂತ ಕೇಳಿದ್ದಾರೆ. ಆಪ್ಷನ್ 60. ಪ್ರಶ್ನೆ 6, ಸಮಯವನ್ನು ತೋರಿಸುವ ಸಾಧನ ಯಾವುದು ಅಂತ ಕೇಳಿದರು. ತಕ್ಕಡಿ, ಸ್ತಂಭನಕ್ಷೆ, ದಿಕ್ಸೂಚಿ, ಗಡಿಯಾರ. ಸಮಯವನ್ನು ತೋರಿಸ್ತಕ್ಕಂಥ ಸಾಧನ ಯಾವುದಪ್ಪ ಅಂತಂದರೆ ಗಡಿಯಾರ ಇಸ್ ದ ರೈಟ್ ಆನ್ಸರ್. ಇನ್ನು ಘನದ ಮುಖಗಳು ಯಾವ ಆಕಾರದಲ್ಲಿದ್ದಾವೆ ಅಂತ ಕೇಳಿದ್ದಾರೆ. ಘನದ ಮುಖಗಳು ಚೌಕ ಆಕಾರದಲ್ಲೇ ಇರ್ತವೆ. ಸ್ತಂಭಾಕೃತಿಗೆ ಇರುವ ಶೃಂಗಗಳ ಸಂಖ್ಯೆ ಕೇಳಿದರು 0. ಸ್ತಂಭಾಕೃತಿಗೆ ಶೃಂಗಗಳ ಸಂಖ್ಯೆ ಇರೋದಿಲ್ಲ. 0 ಇಸ್ ದ ರೈಟ್ ಆನ್ಸರ್. 9ನೇ ಪ್ರಶ್ನೆ, 6 ಲೀಟರ್ನಲ್ಲಿರ್ತಕ್ಕಂಥ ಎಷ್ಟು ಮಿಲಿ ಲೀಟರ್ ಇದ್ದಾವೆ ಅಂತ ಕೇಳಿದ್ದಾರೆ. 600 ಇಸ್ ದಿ ರೈಟ್ ಆನ್ಸರ್. ಇನ್ನು 1 ವರ್ಷಕ್ಕೆ ಎಷ್ಟು ದಿನಗಳು ಅಂತ ಕೇಳಿದ್ದಾರೆ. ಆಪ್ಷನ್ 365 ದಿನಗಳು. ಇನ್ನು ಹೊಂದಿಸಿ ಬರಲಿಕ್ಕೆ ಕೇಳಿದರು. ಚೌಕದ ಸುತ್ತಳತೆ 4 ಗುಣಿಸು ಬಾಹು 8 ಮಿಮಿ ಅಂದರೆ 0.8 ಸೆಂಟಿಮೀಟರ್. 1 ರೂಪಾಯಿ 100 ಪೈಸೆಗಳು. ಲೀಟರ್ 1000 ಮಿಲಿ ಲೀಟರ್. ಶಂಕು 0 ಅಂಚುಗಳು ಅನ್ನೋದನ್ನು ನೀವು ಇಲ್ಲಿರ್ತಕ್ಕಂಥ ಆ ಪಟ್ಟಿ ಜೊತೆಗೆ ಕರೆಕ್ಟಾಗಿ ಮ್ಯಾಚ್ ಮಾಡಿ ಬರೀಬೇಕಿತ್ತು. ಲಾಸ್ಟ್ 5 1 ಅಂಕದ ಕಿರು ಉತ್ತರ ಮಾದರಿಯ ಪ್ರಶ್ನೆಗಳನ್ನು ಕೊಟ್ಟಿತ್ತು. ಪ್ರಶ್ನೆ 16, ಶೇಷ ಎಂದರೆ ಏನು? ಭಾಗಿಸಿದ ನಂತರ ಉಳಿಸಿದ್ದನ್ನೇ ಶೇಷ ಅಂತ ಕರೆಯೋದು. ಪ್ರಶ್ನೆ 17, 583ನ್ನು 10ರದ ಸಮೀಪದ ಸ್ಥಾನಕ್ಕೆ ಅಂದಾಜು ಮಾಡಿ. 10ರದ ಸಮೀಪದ ಸ್ಥಾನ ಅಂದರೆ 83 ಅದ. 85 ಮೇಲೆ ಇರಬೇಕು. ಹೀಗಾಗಿ ಅದನ್ನು ಏನು ಮಾಡಬೇಕು, 580 ಅಂತ ಹಾಕ್ತೀವಿ. ಇನ್ನು ರೂಪಾಯಿ ಚಿಹ್ನೆ ತೋರಿಸಿ ಅಂತ ಕೇಳಿದ್ದಾರೆ. ರೂಪಾಯಿ ಚಿಹ್ನೆಯನ್ನು ಬರಿಬೇಕಿತ್ತು. 1 ಪೆನ್ಸಿಲ್ ಬೆಲೆ 6 ಆದರೆ 1 ಡಜನ್ ಪೆನ್ಸಿಲ್ ಬೆಲೆಗಳ ಸಂಖ್ಯೆ ಅಂತ ಕೇಳಿದರು. 6 ಡಜನ್ ಅಂತಂದರೆ 12. 12 72. ಎಸ್. ಪ್ರಶ್ನೆ 20, 3, 5, 7 ಡ್ಯಾಶ್ ಡ್ಯಾಶ್ ಅಂತ ಇದೆ. ಸಂಖ್ಯಾ ಮಾದರಿಯನ್ನು ಗಮನಿಸಿ ಮುಂದಿನ 2 ಸಂಖ್ಯೆಗಳನ್ನು ಬರೀಬೇಕು. ಪ್ರತಿಯೊಂದರಲ್ಲಿ 2 ಕೊಡಿಸಿದ್ದಾರೆ. 9 ಮತ್ತು 11 ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟ್ 2 ಮಾರ್ಕರ್ ಕ್ವಶನ್. ಟೋಟಲಿ 7 ಬಳಕೆ ಮಾಡಿದ್ದೀವಿ. ಒಟ್ಟಾರೆ ಪ್ರತಿ ಪ್ರಶ್ನೆಯ ಉತ್ತರಕ್ಕೆ 2 ಅಂಕ, ಒಟ್ಟು 14 ಅಂಕ. 21, ಒಂದು ಚೌಕಾಕಾರದ ಮೈದಾನದ ಉದ್ದ 80 ಮೀಟರ್ ಇದೆ. ಸುತ್ತಳತೆಯನ್ನೇ ಕಂಡುಹಿಡಿಯಿರಿ.
ಚೌಕದ ಉದ್ದ ಇರೋದು 80 ಮೀಟರ್, ಚೌಕದ ಸುತ್ತಳತೆ ಇರೋದು 4 ಗುಣಿಸು ಉದ್ದ ಸೂತ್ರ. ಹಾಗಾದರೆ 4 ಗುಣಿಸು 80 ಮಾಡಿ, ಸೊ ಉತ್ತರ ಬರೋದೇ 320, ಅದೇ ಮೀಟರಲ್ಲಿ ತೋರಿಸ್ಬೇಕು. ಪ್ರಶ್ನೆ 22, 156ನ 137ರ ಗುಣಲಬ್ಧವನ್ನು ಕಂಡುಹಿಡಬೇಕು. ಸೊ ವೆರಿ ಸಿಂಪಲ್ ಈಸಿ. 156ನ 137ರಿಂದ ಗುಣಾಕಾರ ಮಾಡಿ. ಸೊ ಉತ್ತರ ಎಷ್ಟು ಬರಬೇಕಪ್ಪ ಅಂದರೆ 21,372 ಅಂತ ಬರಬೇಕು. ಸೊ ಮೊದಲಿಗೆ ನೀವು 7ರಿಂದ 3ರಿಂದ 1ರಿಂದನೂ ಕೂಡ ಮಾಡಿ ಉತ್ತರಗಳನ್ನು ನೀವು ತೋರಿಸ್ಬೇಕು. ಎಸ್, 23ಕ್ಕೆ ಬರೋಣ. ಒಂದು ಕಾರು 15 ಲೀಟರ್ ಪೆಟ್ರೋಲ್ನಲ್ಲಿ 240 ಕಿಲೋಮೀಟರ್ ದೂರ ಕ್ರಮಿಸ್ತದೆ. ಹಾಗಾದರೆ ಆ ಕಾರು ಪ್ರತಿ ಲೀಟರ್ಗೆ ಎಷ್ಟು ದೂರ ಕ್ರಮಿಸ್ತದೆ ಅಂತ ಕೇಳಿದರು. ಸೊ ಕಾರು ಕ್ರಮಿಸಬೇಕಾಗಿರುವ ದೂರ 240 ಕಿಲೋಮೀಟರ್. ದೂರ ಕ್ರಮಿಸಲು ಬೇಕಾದ ಪೆಟ್ರೋಲ್ 15 ಲೀಟರ್. ಹಾಗಾದರೆ 240ನ್ನು 15ರಿಂದ ಭಾಗಿಸಿದಾಗ ಉತ್ತರ 16 ಬರ್ತದೆ. ಸೊ 16 ಕಿಲೋಮೀಟರ್ ಅದು ದೂರ ಏನು ಆಗಬೇಕಾಗಿತ್ತಪ್ಪ ಅಂದರೆ ಕ್ರಮಿಸಬೇಕಾಗಿತ್ತು ಅನ್ನೋದನ್ನು ನೀವು ಬರೆದ್ರೆ ಆನ್ಸರ್ ಎಕ್ಸಾಕ್ಟ್ಲಿ ರೈಟ್ ಆಗ್ತದೆ. ಇನ್ನು 24ನೇ ಪ್ರಶ್ನೆ, 2462ನ್ನು 3487ರ ಮೊತ್ತವನ್ನು 10ರದ ಸ್ಥಾನಕ್ಕೆ ಸಮೀಪಕ್ಕೆ ಅಂದಾಜು ಮಾಡಿ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಏನು ಮಾಡಿದ್ದಾರೆ ಅಂದರೆ ಅವರು 2462ನ್ನು 10ರದ ಸ್ಥಾನಕ್ಕೆ ತೊಗೊಂಡಿದ್ದಾರೆ. 2460, 3487ನ್ನು 10ರದ ಸ್ಥಾನಕ್ಕೆ ಅಂದಾಜಿಸಿದಾಗ 3490 ಆಗ್ತದೆ. ಎರಡನ್ನು ಕೂಡಿಸಿದಾಗ 5950 ಆಗ್ತದೆ. ಆವಾಗ ನೈಜ ಸಂಕಲನದಿಂದ ತಾಳೆ ಮಾಡಬೇಕು. ಸೊ ನೈಜ ಸಂಕಲನ ಅಂದರೆ 2462 ಮತ್ತು 3487ನ್ನು ಕೂಡಿಸಿದಾಗ 5949 ಬರ್ತದೆ. ಓಕೆನಾ? ಸೊ ಹಾಗಾದರೆ ಇದೇನಾಗ್ತದಪ್ಪ ಅಂದರೆ ನೈಜ ಮೊತ್ತದ ಸ್ಥಾನಕ್ಕೆ ಅದು ಸಮೀಪವಾಗಿದೆ ಅನ್ನೋದನ್ನು ನೀವೇನು ಮಾಡ್ಬೋದಾಗಿತ್ತು, ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಎಸ್. ಮುಂದಿನ ಪ್ರಶ್ನೆ 25, 3 ಲೀಟರ್ 250 ಮಿಲಿ ಲೀಟರ್ ಮತ್ತು 6 ಲೀಟರ್ 500 ಮಿಲಿ ಲೀಟರ್ಗಳನ್ನು ಕೂಡಿಸಬೇಕು. ಲೀಟರ್ ಮಿಲಿ ಲೀಟರ್ಗಳನ್ನು ಕೂಡಿಸಿದ್ದಾರೆ. 9 ಲೀಟರ್ 750 ಮಿಲಿ ಲೀಟರ್ ಅಂತ ಬರೆದ್ರೆ ಆಯಿತು. 26, ಅರ್ಧ ಸುತ್ತು ತಿರುಗಿಸಿದಾಗ ಆಕಾರ ಬದಲಾಗದ ಆಂಗ್ಲ ಭಾಷೆಯ ದೊಡ್ಡ ಅಕ್ಷರಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಓಕೆನಾ? ಅದು ಎಕ್ಸ್ ಬರ್ತದೆ, HINOS ಮತ್ತು Z ಇಸ್ ದಿ ಆನ್ಸರ್. 27, ಸರಿತಾಳ ಹತ್ತಿರ ಇದ್ದ ಹಣ 4625. ಅವಳು ಅದರಲ್ಲಿ ರೂಪಾಯಿ 2475 ಕೊಟ್ಟು ಡ್ರೆಸ್ ಖರೀದಿ ಮಾಡಿದರೆ ಅವಳ ಹತ್ತಿರ ಉಳಿಯುವ ಹಣ ಎಷ್ಟು? ಸೊ ಏನೂ ಇಲ್ಲ, ಸಿಂಪಲ್. 4625ರಲ್ಲಿ 2475 ಕಳಿಬೇಕು. ಸೊ ಕಳೆದ ಉತ್ತರನೇ ಬರೋದು 2150 ರೂಪಾಯಿ ಇಸ್ ದಿ ರೈಟ್ ಆನ್ಸರ್. 3 ಮಾರ್ಕದ 2 ಪ್ರಶ್ನೆ ಬಳಕೆ ಮಾಡಿದ್ದೀವಿ. ಸೊ ಅದಕ್ಕೆ ಸ್ತಂಭ ನಕ್ಷೆಗಳನ್ನು ಕೇಳಿತ್ತು. ಒಬ್ಬ ಅಂಗಡಿಯವನು ವಾರದ 6 ದಿನಗಳಲ್ಲಿ ಬೆಲ್ಟನ್ನು ಮಾರಿದ್ದಾನೆ. ಅದರ ವಿವರಕ್ಕನುಗುಣವಾಗಿ ಸ್ತಂಭ ನಕ್ಷೆ ರಚಿಸಬೇಕು. ಸೋಮವಾರ 20 ಬೆಲ್ಟ್ ಇದ್ದಾವೆ, ಮಂಗಳವಾರ 30 ಬೆಲ್ಟ್ ಇದೆ, ಬುಧವಾರ 45 ಬೆಲ್ಟ್, ಗುರುವಾರ 35 ಬೆಲ್ಟ್, ಶುಕ್ರವಾರ 25, ಶನಿವಾರ 26. ಈ ಥರ ಸ್ಕೇಲ್ ಹಾಕಬೇಕು. ಮಾರಾಟ ಮಾಡಿದ ಬೆಲ್ಟ್ಗಳು ದಿವಸಗಳು ಅಂತ ಹಾಕಿ ಅದನ್ನು ಬರಿಬೇಕು. ಇದ್ರ ಮೇಲೆ ಅಂಕಿಗಳನ್ನು ಸಹಿತ ಬರಿಬೋದು. 20, 30, 45, 35, 25, ಲಾಸ್ಟ್ ಇರೋದು 20. ಓಕೆನಾ? ಇದನ್ನು ಈ ಥರನೂ ಕೂಡ ನೀವೇನು ಮಾಡ್ಬೋದು, ಆನ್ಸರ್ಸ್ಗಳನ್ನ ಬರಿಬೋದು. ಮುಂದಿನ ಪ್ರಶ್ನೆ, 1ರಿಂದ 50ರವರೆಗಿನ ಸಂಖ್ಯೆಗಳನ್ನು ಬರೀರಿ. ಅದರಲ್ಲಿ ವರ್ಗ ಸಂಖ್ಯೆಗಳಿಗೆ ವೃತ್ತ ಮತ್ತು ತ್ರಿಭುಜ ಸಂಖ್ಯೆಗಳಿಗೆ ಚೌಕಗಳನ್ನು ಹಾಕಿರಿ. ಸೊ ಈ ಥರನಾಗಿರ್ತಕ್ಕಂಥ 1 to 50 ಬರೀಬೇಕು. ನಾನು ಡೈರೆಕ್ಟಾಗಿ ಬರೆದಿದ್ದೀನಿ. ವರ್ಗ ಸಂಖ್ಯೆಗಳು ಯಾವಿದಾವಪ್ಪ? 4, 9, 16, 25, 36, 49. ತ್ರಿಭುಜ ಸಂಖ್ಯೆಗಳು 3, 6, 10, 15, 21, 28, 36, 45. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.